ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ಇನ್ಸೈಡ್ ದ ಸಮಥಿಂಗ್, ಇನ್ಸೈಡ್ ಆಫ್ ದ ಸಮಥಿಂಗ್, ಫ್ರಮ್ ದಿ ಇನ್ಸೈಡ್, ಆನ್ ದಿ ಇನ್ಸೈಡ್. ಸೊ ಈ ಎಕ್ಸ್ಪ್ರೆಷನ್ನ ಹೇಗೆ ಕರೆಕ್ಟಾಗಿ ನಾವು ಇಂಗ್ಲೀಷ್ನಲ್ಲಿ ಯೂಸ್ ಮಾಡಬೇಕು, ಅದೇ ಥರ ಔಟ್ಸೈಡ್ ಕೂಡ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಪ್ರಾಪರಾಗಿ ನೀವು ಕಲಿಯಬೇಕು, ಕರೆಕ್ಟಾಗಿ ಇಂಗ್ಲೀಷ್ ಸೆಂಟೆನ್ಸ್ ಮಾಡಬೇಕು. ನೀವು ಇವನ್ನ ಕೂಡ ಯೂಸ್ ಮಾಡಿಕೊಂಡು ಡೈಲಿ ಲೈಫ್ನಲ್ಲಿ ಬೇಕಾಗುತ್ತೆ ನಿಮಗೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಔಟ್ಸೈಡ್. ನೀವು ಕನ್ನಡದಲ್ಲಿ ಮಾತಾಡುವಾಗ ಹೊರಗಡೆಗೆ ಅಂತ ಎಲ್ಲಿ ಹೇಳ್ತೀರಾ ಅಲ್ಲೆಲ್ಲ ಔಟ್ಸೈಡ್ ಯೂಸ್ ಮಾಡಿ ಇಂಗ್ಲೀಷ್ನಲ್ಲಿ ಅಷ್ಟೇ. ಸೊ ಔಟ್ಸೈಡ್ ಅಡ್ವರ್ಬ್ ಆಗಿ ಯೂಸ್ ಆಗುತ್ತೆ ಆಫ್ಟರ್ ದ ಮೈನ್ ವರ್ಬ್. ಸೊ ಅಡ್ವರ್ಬ್ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ನಲ್ಲ, ಯಾವಾಗಲೂ ಕೂಡ ಮೈನ್ ವರ್ಬ್ ಆದಮೇಲೆ ಬರುತ್ತೆ, ಅವ್ರ ಸೆಂಟೆನ್ಸ್ ಎಂಡಲ್ಲೇ ಇರುತ್ತೆ. ಸೊ ನಾನು ಡೈರೆಕ್ಟ್ ಯೂಸೇಜ್ ಹೇಳ್ಕೊಡ್ತೀನಿ, ಸೊ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೂ ಈಸಿ ಇರುತ್ತೆ, ರೈಟ್? ಸೊ ಇದು ಕಾಮನ್ ಪೊಸಿಷನ್. ಇಲ್ಲಿ ನೋಡಿ, ಹೊರಗಡೆ ಹೋಗಿ ಆಡು, ಗೋ ಪ್ಲೇ ಔಟ್ಸೈಡ್. ನೋಡಿ, ಮೈನ್ ವರ್ಬ್ ಆದಮೇಲೆ ಬಂದಿದೆ, ರೈಟ್? ಯಾವಾಗಲೂ ಈ ಥರ ಎಂಡಲ್ಲೇ ಇರುತ್ತೆ ಅಡ್ವರ್ಬ್ ಆಗಿ ಯೂಸ್ ಮಾಡಿಕೊಂಡ್ರೆ. ಅಂದರೆ ಯಾವ ಹೊರಗಡೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೊರಗಡೆ ತುಂಬ ಚಳಿ ಇದೆ, ಇಟ್ಸ್ ಟೂ ಕೋಲ್ಡ್ ಔಟ್ಸೈಡ್. ಎಲ್ಲರೂ ಹೊರಗಡೆ ಇದ್ದಾರೆ, ಎವ್ರಿಬಡಿ ಈಸ್ ಔಟ್ಸೈಡ್. ನಾವು ಹೊರಗಡೆ ಮಾತಾಡೋಣ, ಕ್ಯಾನ್ ವಿ ಟಾಕ್ ಔಟ್ಸೈಡ್? ಎಲ್ಲರೂ ಹೊರಗಡೆಗೆ ಓಡಿದರು, ಎವ್ರಿಬಡಿ ರ್ಯಾನ್ ಔಟ್ಸೈಡ್. ರೈಟ್? ಈಸಿ ಇದೆ ಅಲ್ವಾ? ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಏನಂದರೆ, ಈ ಥರ ಹೇಳೋವಾಗ ನೀವು ಪ್ರಿಪೋಸಿಷನ್ಸ್ ಕೂಡ ಹಾಕ್ತೀರಾ. ಎವ್ರಿಬಡಿ ರ್ಯಾನ್ ಟು ಔಟ್ಸೈಡ್, ನೋ, ಹೇಳಬಾರ್ದು, ರಾಂಗ್. ಅದು ಔಟ್ಸೈಡ್ ಅನ್ನೋದೇ ಡೈರೆಕ್ಷನ್ ತೋರಿಸ್ತಾ ಇದೆ. ಇನ್ ಔಟ್ಸೈಡ್, ಆನ್ ಔಟ್ಸೈಡ್, ಟು ಔಟ್ಸೈಡ್, ಈ ಥರ ಏನೂ ಬರೋದಿಲ್ಲ. ನೀವು ಯಾವತ್ತೂ ಹಾಕಬೇಡಿ, ನೀವು ಮಾಡೋ ಮಿಸ್ಟೇಕ್ ಅದೇ, ರೈಟ್? ಅವರು ಹೊರಗಡೆ ವೇಟ್ ಮಾಡ್ತಿದ್ದಾರೆ, ದೇ ಆರ್ ವೇಟಿಂಗ್ ಔಟ್ಸೈಡ್ ಅಷ್ಟೇ. ಹೊರಗಡೆ ನೋಡು, ಯಾರಿದಾರಲ್ಲಿ, ಲುಕ್ ಔಟ್ಸೈಡ್. ಹೊರಗಡೆ ಯಾರೋ ಇದ್ದಾರೆ, ದೇ ಇಸ್ ಸಮ್ವನ್ ಔಟ್ಸೈಡ್. ಈ ಕಸ ಹೊರಗಡೆ ತಗೊಂಡು ಹೋಗು, ಟೇಕ್ ದಿಸ್ ಗಾರ್ಬೇಜ್ ಔಟ್ಸೈಡ್. ನೋಡಿ, ಹೊರಗಡೆ ಇರೋದ್ರ ಬಗ್ಗೆನೂ ಮಾತಾಡ್ತಿದ್ದೀವಿ, ಹೊರಗಡೆಗೆ ಡೈರೆಕ್ಷನ್ ಬಗ್ಗೆನೂ ಮಾತಾಡ್ತೀವಿ. ಎರಡೂ ಕಡೆ ಯೂಸ್ ಆಗ್ತಾ ಇದೆ, ರೈಟ್? ಹೊರಗಡೆ ಕೂತ್ಕೊಳ್ಳೋಣ, ಲೆಟ್ಸ್ ಸಿಟ್ ಔಟ್ಸೈಡ್, ಲೆಟ್ಸ್ ಗೋ ಔಟ್ಸೈಡ್, ಲೆಟ್ಸ್ ಈಟ್ ಔಟ್ಸೈಡ್, ರೈಟ್? ಸೊ ಈ ಥರ ಅಡ್ವರ್ಬ್ ಆಗಿ ಯೂಸ್ ಆಗ್ತಾ ಇದೆ. ಕ್ಯಾನ್ ವಿ ವೇಟ್ ಔಟ್ಸೈಡ್? ನಾವು ಹೊರಗಡೆ ವೇಟ್ ಮಾಡ್ಬೋದಾ? ಇಟ್ಸ್ ಔಟ್ಸೈಡ್ ಟು ದ ಲೆಫ್ಟ್. ನೀವು ಯಾರಿಗಾದ್ರೂ ಈ ಥರ ಅಡ್ರೆಸ್ ಹೇಳ್ತಿರ್ತೀರ, ಎಲ್ಲಿದೆ ಅಂತ ಹೇಳ್ತೀರಾ, ಯೂಸ್ ಆಗುತ್ತೆ. ಇಟ್ಸ್ ಔಟ್ಸೈಡ್, ಹೊರಗಡೆ ಇದೆ, ಲೆಫ್ಟ್ಗೆ. ವಾಟ್ಸ್ ಗೋಯಿಂಗ್ ಆನ್ ಔಟ್ಸೈಡ್? ಹೊರಗಡೆ ಏನು ನಡೀತಾ ಇದೆ ನೋಡು. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್, ಹೊರಗಡೆ ಸುತ್ತಾಡಬೇಡ, ತಿರುಗಾಡಬೇಡ. ಸೊ ನಾನು ಕನ್ನಡನ ಇದೇ ಥರನೇ ಹೇಳ್ಬಿಡ್ತೀನಿ. ನೀವು ಪಕ್ಕದಲ್ಲಿ ಸೆಂಟೆನ್ಸ್ ಕನ್ನಡ ನೋಡ್ತಾ ಇದ್ರೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀರ ಯಾವಾಗಲೂ. ಸೊ ಇಂಗ್ಲೀಷ್ ಸೆಂಟೆನ್ಸ್ ತುಂಬ ಸರಿ ಇಂಗ್ಲೀಷ್ನಲ್ಲೇ ಕಲಿಯಬೇಕು. ಅದನ್ನು ಸೆಂಟೆನ್ಸ್ನ ನೋಡಿ ಅದೇ ಥರನೇ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲೇ ಥಿಂಕ್ ಮಾಡೋದಕ್ಕೆ ಸ್ವಲ್ಪನಾದರೂ ಎಫರ್ಟ್ ಹಾಕ್ದಂಗೆ ಆಗುತ್ತೆ, ರೈಟ್? ಯಾವಾಗಲೂ ಇಂಗ್ಲೀಷ್ ಮುಂದೆ ಕನ್ನಡ ಬೇಕೇ ಬೇಕು ಅಂದರೆ ನೀವು ಡಿಪೆಂಡೆಂಟ್ ಆಗಿಬಿಡ್ತೀರಾ ಅದರ ಮೇಲೆ. ಆ ಥರ ಇದ್ರೇ ನನಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ನನಗೆ ಗೊತ್ತೇ ಆಗೋದಿಲ್ಲ. ನೀವು ಆ ಥರ ನಿಮ್ಮ ಮೈಂಡ್ ಟ್ರೈನ್ ಮಾಡಿಬಿಡ್ತೀವಿ. ದ ಡಾಗ್ ಸ್ಟಿಲ್ ಬಾಕಿಂಗ್ ಔಟ್ಸೈಡ್. ಡಿಡ್ ಯು ಹಿಯರ್ ದ ಸೌಂಡ್ ಔಟ್ಸೈಡ್? ಅಂದರೆ ಹೊರಗಡೆಯಿಂದ ಏನೋ ಸೌಂಡ್ ಬಂತು, ಅವಾಗ ಕೇಳಬೇಕು. ಇಟ್ ಹ್ಯಾಸ್ ಬಿಕಮ್ ಡಾರ್ಕ್ ಔಟ್ಸೈಡ್. ಹೊರಗಡೆ ಕತ್ಲಾಗಿದೆ ಆಲ್ರೆಡಿ. ಪ್ಲೀಸ್ ಪುಟ್ ದ ವೇಸ್ಟ್ ಇನ್ ದ ಬಿನ್ಸ್ ಔಟ್ಸೈಡ್. ಹೊರಗಡೆ ಇದೆ ಡಸ್ಟ್ಬಿನ್ಸ್, ಅಲ್ಲಿ ವೇಸ್ಟ್ ಹಾಕು, ರೈಟ್? ಅದೆಲ್ಲಿದೆ ಅಂತ ಅದರ ಲೊಕೇಶನ್ ಹೇಳ್ತಾ ಇದ್ದೀವಿ ನಾವು. ಶಿ ಲುಕ್ ಚೇರ್ಫುಲ್ ಆ್ಯಸ್ ಈ ಸ್ಟೆಪ್ ಔಟ್ಸೈಡ್. ಸ್ಟೆಪ್ ಔಟ್ಸೈಡ್ ಅಂದರೆ ಹೊರಗಡೆ ಬಂದ್ಲು, ಆಗ ಖುಷಿಯಾಗಿ ಕಾಣಿಸಿದ್ಲು. ಅಟ್ 10 o'clock yesterday there were hundreds of people outside, ರೈಟ್? ಔಟ್ಸೈಡ್ ಆದಮೇಲೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳೋರಿಗೆ ಗೊತ್ತಿದ್ರೆ ಯಾವುದರ ಔಟ್ಸೈಡ್ ಅಂತ. ಸೊ ನೀವು ಸ್ಪೆಸಿಫಿಕಲಿ ಹೇಳಬೇಕಂದ್ರೆ ಔಟ್ಸೈಡ್ ಮುಂದೆ ಆಬ್ಜೆಕ್ಟ್ ಹಾಕಬೇಕು, ಯಾವುದರ ಔಟ್ಸೈಡ್ ಅಂತ. ಇಲ್ಲಿ ನೋಡಿ, ಟೇಕ್ ಇಟ್ ಔಟ್ಸೈಡ್ ದ ಬಾಕ್ಸ್ ಅನ್ಬಹುದು, ಅಂದರೆ ಬಾಕ್ಸಿಂದ ಹೊರಗೆ ತೆಗಿ, ರೈಟ್? ಸೊ ಇದೇ ಥರ ಇರುತ್ತೆ. ಔಟ್ಸೈಡ್ ಎ ಆ್ಯಂಡ್ ದ ಮುಂದೆನೇ ಒಂದು ಆಬ್ಜೆಕ್ಟ್ ಇರುತ್ತೆ. ಐ ಫೌಂಡ್ ಇಟ್ ಔಟ್ಸೈಡ್ ದ ಗೇಟ್. ಸೊ ಈ ಥರ ಒಂದು ಬೌಂಡ್ರಿ ಲೈನಿಂದ ಹೊರಗಡೆ ಅಂತ ಹೇಳೋವಾಗ್ಲೂ ಔಟ್ಸೈಡ್ ದ ಇರುತ್ತೆ. ಈಗ ಗೇಟ್ ಅನ್ನೋದು ಒಂದು ಬೌಂಡ್ರಿ, ಅದ್ರ ಹೊರಗಡೆ ಅಂತ ಹೇಳುವಾಗ ಇದೇ ಥರ ಯೂಸ್ ಆಗುತ್ತೆ. ಔಟ್ಸೈಡ್ ದ ಗೇಟ್, ಔಟ್ಸೈಡ್ ದ ಬಾರ್ಡರ್, ಔಟ್ಸೈಡ್ ದ ಲೈನ್. ಸೊ ಈ ಥರ ಹೇಳಿದಾಗ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು, ನೀವು ಎಕ್ಸಾಂಪಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಪ್ಲೀಸ್ ವೇಟ್ ಔಟ್ಸೈಡ್ ದ ಹೌಸ್. ಮನೆಯಿಂದ ಹೊರಗೆ ವೆಯ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದೀವಿ. ಆರ್ ಇದನ್ನು ಈ ಥರನೂ ಹೇಳ್ಬೋದು, ಪ್ಲೀಸ್ ವೇಟ್ ಔಟ್ಸೈಡ್ ಆಫ್ ದ ಹೌಸ್, ರೈಟ್? ಅದು ಕೂಡ ಯೂಸೇಜ್ ಇದೆ, ಆ್ಯಂಡ್ ಇದು ಜಾಸ್ತಿ ಕಾಮನ್, ನಿಮ್ಮ ಇಷ್ಟ. ದೆರ್ ವಾಸ್ ಅ ಪಾರ್ಸಲ್ ಔಟ್ಸೈಡ್ ದ ಡೋರ್. ಅಂದರೆ ಡೋರಿಂದ ಹೊರಗಡೆ ಇದ್ದರೆ, ಡೋರ್ ಹತ್ರ. ಯು ಆರ್ ನಾಟ್ ಅಲೌಡ್ ಔಟ್ಸೈಡ್ ದಿಸ್ ರೂಮ್. ಈ ರೂಮಿಂದ ಹೊರಗಡೆ ಯು ಆರ್ ನಾಟ್ ಅಲೌಡ್. ವಿ ಏಟ್ ಅಟ್ ಅ ಹೋಟೆಲ್ ಔಟ್ಸೈಡ್ ದ ಕಾಲೇಜ್. ಸೊ ಇಲ್ಲಿ ನೋಡಿ, ಲೊಕೇಶನ್ ಹೇಗೆ ಹೇಳ್ತಾ ಇದ್ದೀವಿ. ವಿ ಏಟ್ ಅಟ್ ಅ ಹೋಟೆಲ್, ಅಷ್ಟು ಕಂಪ್ಲೀಟ್ ಆಗಿದೆ. ನಾವು ಹೋಟೆಲಲ್ಲಿ ಊಟ ಮಾಡಿದ್ವಿ, ಅದೆಲ್ಲಿತ್ತು?
ಔಟ್ಸೈಡ್ ದ ಕಾಲೇಜ್, ಅಷ್ಟನ್ನು ನಾವು ಸೇರಿಸ್ತಾ ಇದ್ದೀವಿ. ಸೊ ಈ ಥರ ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ದ ಡಾಗ್ ವಾಸ್ ಸ್ಟಿಲ್ ಬಾಕಿಂಗ್ ಔಟ್ಸೈಡ್ ಈಸ್ ಹೋಮ್. ಮೆನಿ ವುಮೆನ್ ವರ್ಕ್ ಔಟ್ಸೈಡ್ ದರ್ ಹೋಮ್ಸ್ ನಾವೆಡೇಸ್. ತುಂಬ ಜನ ಮಹಿಳೆಯರೀಗ ಔಟ್ಸೈಡ್ ದರ್ ಹೋಮ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ನೋಡಿ, ಲೊಕೇಶನ್ನ ಹೇಳೋವಾಗ ಮಾತ್ರ ಆ ಫ್ರೇಸ್ನ ಸೇರಿಸ್ತೀವಿ, ರೈಟ್? ಆ್ಯಂಡ್ ಲೊಕೇಶನ್ನ ಮೊದಲೇ ನಾವು ಹೇಳಿಬಿಡ್ಬೋದು. ಇಲ್ಲಿ ನೋಡಿ ಹೇಳ್ತಾ ಇದ್ದೀವಿ, ದ ನೇಮ್ ಬೋರ್ಡ್ ಔಟ್ಸೈಡ್ ದ ಹೋಟೆಲ್. ಹೋಟೆಲ್ನ ಹೊರಗಿರುವ ನೇಮ್ ಬೋರ್ಡ್ ಅಂತ ಹೇಳ್ತಾ ಇದ್ದೀವಿ. ದ ನೇಮ್ ಬೋರ್ಡ್ ವಿಚ್ ಇಸ್ ಔಟ್ಸೈಡ್ ದ ಹೋಟೆಲ್, ಅದನ್ನು ಈ ಥರ ಹೇಳ್ತಾ ಇದ್ದೀವಿ. ಈಗ ಅದ್ರ ಬಗ್ಗೆ ನಾನು ಏನೋ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ದ ನೇಮ್ ಬೋರ್ಡ್ ಔಟ್ಸೈಡ್ ದ ಹೋಟೆಲ್ ಈಸ್ ಟಿಲ್ಟೆಡ್ ಅ ಲಿಟಲ್, ಅಂದರೆ ಟಿಲ್ಟ್ ಆಗಿದೆ, ಕ್ರಾಸ್ ಆಗಿ ಬಗ್ಗಿದೆ. ಸೊ ಫಸ್ಟ್ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಕ್ರಿಯೇಟ್ ಮಾಡೋದಕ್ಕೆ ಬರುತ್ತೆ. ಈಗ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ದ ಏರಿಯಾ ಔಟ್ಸೈಡ್ ಯುವರ್ ಹೌಸ್. ಯಾವ ಏರಿಯಾ? ನಿಮ್ಮ ಮನೆಯಿಂದ ಹೊರಗಿರೋ ಏರಿಯಾ. ಆ ಏರಿಯಾನ ನಾನೀಗ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ದ ಏರಿಯಾ ಔಟ್ಸೈಡ್ ಯುವರ್ ಹೌಸ್ ಇಸ್ ಸೋ ಕ್ವಯಟ್. ತುಂಬ ಪ್ರಶಾಂತವಾಗಿದೆ, ತುಂಬ ಕ್ವಯಟ್ ಆಗಿದೆ, ರೈಟ್? ಸೊ ಗೊತ್ತಾಯ್ತಲ್ಲ, ಔಟ್ಸೈಡ್ ದ ಸಮಥಿಂಗೇ ಇರುತ್ತೆ ಯಾವಾಗಲೂ. ಔಟ್ಸೈಡ್ ಯುವರ್, ಔಟ್ಸೈಡ್ ಈಸ್. ಆ್ಯಂಡ್ ಈ ಥರ ಫ್ರೇಸ್ಗಳು ಯೂಸ್ ಆಗುತ್ತೆ. ಫ್ರಮ್ ದಿ ಔಟ್ಸೈಡ್ ಅನ್ಬೋದು, ಹೊರಗಡೆಯಿಂದ ನೋಡೋದು, ಹೊರಗಡೆಯಿಂದ ಡೈರೆಕ್ಷನ್ ತೋರಿಸೋದು. ಆನ್ ದಿ ಔಟ್ಸೈಡ್ ಅಂದರೆ ಹೊರಭಾಗ ಅಂತ ಹೇಳೋವಾಗ. ಔಟ್ಸೈಡ್ ಆಫ್ ದ ಹೌಸ್, ನಾ ಈಗ ಹೇಳಿದ್ನಲ್ಲ, ಔಟ್ಸೈಡ್ ದ ಬದಲು ಔಟ್ಸೈಡ್ ಆಫ್ ದ ಹೌಸ್ ಅನ್ಬೋದು, ಅಂದರೆ ಮನೆಯ ಹೊರಗಡೆ, ರೈಟ್? ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಇದು ಅಡ್ವರ್ಬ್ ಅಲ್ಲ. ಇಲ್ಲಿ ನೋಡಿ, ಐ ಓನ್ಲಿ ಸಾ ಇಟ್ ಫ್ರಮ್ ದಿ ಔಟ್ಸೈಡ್, ಅಂದರೆ ಹೊರಗಡೆಯಿಂದ ಅನ್ನೋ ಡೈರೆಕ್ಷನ್ ತೋರಿಸ್ತಾ ಇದೆ. ನಾವು ಹೊರಗಡೆಯಿಂದ ಮಾತ್ರ ನೋಡಿದೆ, ಒಳಗೆ ಹೋಗಿಲ್ಲ ಅನ್ಬೇಕಲ್ವಾ? ಅವಾಗ ಹೇಳಬೇಕು ಐ ಓನ್ಲಿ ಸಾ ಇಟ್ ಫ್ರಮ್ ದಿ ಔಟ್ಸೈಡ್. ಸೊ ಈಗ ನೋಡಿ, ಎಕ್ಸ್ಟ್ರಾ ವರ್ಡ್ಸ್ ಹಾಕಿದ್ದೀವಿ, ಫ್ರಮ್ ದಿ ಔಟ್ಸೈಡ್ ಅಂತ ಹಾಕಿದ್ದೀವಿ. ಐ ಓನ್ಲಿ ಸಾ ಇಟ್ ಔಟ್ಸೈಡ್ ಅಂದರೆ ಅದು ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇಲ್ಲ, ರೈಟ್? ದ ಡೋರ್ ವಾಸ್ ಲಾಕ್ಡ್ ಫ್ರಮ್ ದಿ ಔಟ್ಸೈಡ್. ಡೋರ್ ಹೊರಗಡೆಯಿಂದ ಲಾಕ್ ಆಗಿದೆ, ರೈಟ್? ದ ಔಟ್ಸೈಡ್ ಆಫ್ ದ ಹೌಸ್ ಈಸ್ ಪೇಂಟೆಡ್ ವೈಟ್, ಅಂದರೆ ಮನೆಯ ಹೊರಭಾಗ ಅನ್ಬೇಕಲ್ವಾ? ಅವಾಗ ಔಟ್ಸೈಡ್ ಆಫ್ ದ ಹೌಸ್ ಈಸ್ ಪೇಂಟೆಡ್ ವೈಟ್. ಸ್ಯಾಟಿಸ್ಫ್ಯಾಕ್ಷನ್ ಡಸಂಟ್ ಕಮ್ ಫ್ರಮ್ ದಿ ಔಟ್ಸೈಡ್. ನಮಗೆ ಹೊರಗಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಐ ಟುಕ್ ಪಿಕ್ಚರ್ಸ್ ಆಫ್ ದ ಹೌಸ್. ಕಂಪ್ಲೀಟ್ ಮಾಡಿ, ನಮ್ಮ ಮನೆಯ ಪಿಕ್ಚರ್ಸ್ ತಗೊಂಡೆ ಹೊರಗಡೆಯಿಂದ, ಫ್ರಮ್ ದಿ ಔಟ್ಸೈಡ್. ನೋಡಿ, ಸೆಂಟೆನ್ಸ್ನ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ರೈಟ್? ದ ಕಂಪನಿ ನೀಡ್ಸ್ ಟು ಗೆಟ್ ಹೆಲ್ಪ್ ಫ್ರಮ್ ಔಟ್ಸೈಡ್. ಇಲ್ಲಿ ಫ್ರಮ್ ದಿ ಔಟ್ಸೈಡ್ ಅಂತ ಹೇಳ್ತಾ ಇಲ್ಲ. ಫ್ರಮ್ ಔಟ್ಸೈಡ್ ಅಂದರೆ ಔಟರ್ ವರ್ಲ್ಡ್ ಅಂತ, ಕಂಪ್ನಿಯಿಂದ ಹೊರಗಡೆ ಇರುವ ಎಲ್ಲಾದರೂ ಸರಿ, ಯಾರಾದರೂ ಆಗಿರಲಿ, ಕಂಪ್ನಿಯ ಹೊರಗಿನವರಾಗಿರಬೇಕು, ಹೊರಗಿನ ವ್ಯಕ್ತಿ ಅಂತ ಹೇಳ್ತಾ ಇದೆಯಲ್ಲ, ಅದರಿಂದ ಜಸ್ಟ್ ಫ್ರಮ್ ಔಟ್ಸೈಡ್ ಅಂದರೆ ಔಟರ್ ವರ್ಲ್ಡ್ ಅನ್ನೋ ಮೀನಿಂಗ್ ಕೊಡುತ್ತೆ. ದ ಔಟ್ಸೈಡ್ ಆಫ್ ದ ವಿಂಡೋ ಅಂದರೆ ವಿಂಡೋನ ಹೊರಗಡೆ ಭಾಗ ಈಸ್ ಕ್ರಸ್ಟೆಡ್ ವಿತ್ ಮಡ್, ಅಂದರೆ ತುಂಬ ಹಳೆಯ ವಿಂಡೋ ಆಗಿದ್ರೆ ಅದ್ರ ಮೇಲೆ ಮಣ್ಣಿನ ಲೇಯರ್ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತಲ್ಲ, ಆ ಲೇಯರ್ಗೆ ಕ್ರಸ್ಟ್ ಅಂತ ಕರಿತೀವಿ, ರೈಟ್? ಅವ ಕಾರ್ ಬ್ರೋಕ್ ಡೌನ್ ಅಂದರೆ ಕೆಟ್ಟೋಯ್ತು, 5 ಕಿಲೋಮೀಟರ್ಸ್ ಔಟ್ಸೈಡ್ ಆಫ್ ದ ಸಿಟಿ. ಸಿಟಿಯಿಂದ ಹೊರಗಡೆನೇ 5 ಕಿಲೋಮೀಟರ್ಸ್ ದೂರದಲ್ಲಿ. ದ ಹೌಸ್ ಲುಕ್ಸ್ ಲಾರ್ಜರ್ ವೆನ್ ಲುಕ್ಡ್ ಅಟ್. ಮನೇನ ನೋಡಿದಾಗ ತುಂಬ ದೊಡ್ಡದಾಗಿ ಕಾಣಿಸ್ತು. ವೆನ್ ಲುಕ್ಡ್ ಅನ್ಬೋದು, ವೆನ್ ಲುಕ್ಡ್ ಅಟ್, ಯಾಕೆಂದರೆ ವಿ ಲುಕ್ ಅಟ್ ದ ಹೌಸ್ ಅಲ್ವಾ? ದ ಹೌಸ್ ಲುಕ್ಸ್ ಲಾರ್ಜರ್ ವೆನ್ ಲುಕ್ಡ್ ಅಟ್ ಫ್ರಮ್ ದಿ ಔಟ್ಸೈಡ್. ಹೊರಗಡೆಯಿಂದ ನೋಡಿದಾಗ ದೊಡ್ಡದಾಗಿ ಕಾಣಿಸ್ತು. ಸೋ ಮಚ್ ಡಸ್ಟ್ ಈಸ್ ಅಕ್ಯುಮುಲೇಟೆಡ್. ಇಲ್ಲಿ ನೋಡಿ ಹೇಗೆ ಹೇಳ್ತಾ ಇದೀವಿ, ತುಂಬ ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಆನ್ ದಿ ಔಟ್ಸೈಡ್ ಆಫ್ ದ ಗ್ಲಾಸ್. ಅಂದರೆ ಗ್ಲಾಸ್ನ ಔಟರ್ ಲೇಯರ್ ಹೇಳಬೇಕಲ್ವಾ, ಆದ್ರಿಂದ ಆನ್ ದಿ ಔಟ್ಸೈಡ್ ಅಂತ ಯೂಸ್ ಆಗ್ತಿದೆ. ಆನ್ ದಿ ಔಟರ್ ಸರ್ಫೇಸ್, ರೈಟ್? ಜಸ್ಟ್ ಔಟ್ಸೈಡ್ ಆಫ್ ದ ಗ್ಲಾಸ್ ಅಂದರೆ ಗ್ಲಾಸಿಂದ ಹೊರಗಡೆ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ಹೊರಗಡೆ ಸ್ಪೇಸ್, ಔಟರ್ ಸರ್ಫೇಸ್ ಹೇಳಬೇಕಂದ್ರೆ ಆನ್ ದಿ ಔಟ್ಸೈಡ್. ಆ ಥರ ಏನಾದರೂ ಸರ್ಫೇಸ್ಗೆ ಅಂಟ್ಕೊಂಡಿದೆ, ಸರ್ಫೇಸ್ ಮೇಲೆ ಏನೋ ಇದೆ ಅಂತ ಹೇಳೋವಾಗ ಆನ್ ದಿ ಔಟ್ಸೈಡ್ ಯೂಸ್ ಮಾಡಿ. ಅದೇ ಥರ ಈಗ ನೋಡಿ ಇನ್ಸೈಡ್. ಸೊ ಇನ್ಸೈಡ್ ಕೂಡ ಔಟ್ಸೈಡ್ ಥರನೇ, ಬಟ್ ಒಳಗಡೆಗೆ ಎರಡು ಮೀನಿಂಗ್ ಕೊಡುತ್ತೆ. ಕೆಲವು ಸರಿ ಇನ್ಸೈಡ್ ಜಾಗದಲ್ಲಿ ಇನ್ನು ಹಾಕ್ಬೋದು. ಇನ್ನೊಂದು ತುಂಬ ವೈಡ್ ವೆರೈಟಿ ಮೀನಿಂಗ್ ಕೊಡುತ್ತೆ. ನಾವು ಇನ್ನೂ ತುಂಬ ಕಡೆ ಯೂಸ್ ಮಾಡ್ತೀವಿ, ಟೈಮ್, ಲೊಕೇಶನ್, ಸ್ಪೇಸ್, ರೈಟ್? ಬಟ್ ಇನ್ಸೈಡ್ ಅನ್ನೋದು ಜಸ್ಟ್ ಲಿಮಿಟೆಡ್ ಮೀನಿಂಗ್ ಕೊಡುತ್ತೆ. ಏನಂದರೆ ಫಿಸಿಕಲಿ ಎನ್ಕ್ಲೋಸ್ಡ್, ಒಂದ್ರ ಒಳಗಡೆ, ಅಂದರೆ ಒಂದು ಬಾಕ್ಸ್ ಒಳಗಡೆ, ಕಂಟೈನರ್ ಒಳಗಡೆ, ಮನೆ ಒಳಗಡೆ, ರೂಮ್ ಒಳಗಡೆ, ಈ ಥರ ಲಿಮಿಟೆಡ್ ಮೀನಿಂಗ್ ಇರುತ್ತೆ ಇನ್ಸೈಡ್ಗೆ, ರೈಟ್? ಆ್ಯಂಡ್ ಇದು ಕೂಡ ಅಡ್ವರ್ಬ್ ಆಗಿ ಯೂಸ್ ಆದಾಗ ಮೇನ್ ವರ್ಬ್ ಆದಮೇಲೆ ಇರುತ್ತೆ, ಕಾಮನ್ ಪೊಸಿಷನ್ದು. ಫಸ್ಟ್ ಸ್ಲೈಡ್ನಲ್ಲಿ ನಾನು ಹೇಳ್ಕೊಟ್ಟಲ್ವಾ ಔಟ್ಸೈಡ್, ಅದೇ ಥರನೇ. ಒಳಗಡೆ ಬಾ, ಗೆಟ್ ಇನ್ಸೈಡ್ ಆರ್ ಕಮ್ ಇನ್ಸೈಡ್. ಒಳಗಡೆ ನೋಡು, ಲುಕ್ ಇನ್ಸೈಡ್. ಒಳಗಡೆ ಹೋಗೋಣ, ಲೆಟ್ಸ್ ಗೋ ಇನ್ಸೈಡ್. ಒಳಗಡೆ ಕತ್ಲಿದೆ,
ಇಟ್ಸ್ ಡಾರ್ಕ್ ಇನ್ಸೈಡ್. ಇಲ್ಲಿ ನೋಡಿ, ಇಟ್ಸ್ ಡಾರ್ಕ್ ಇನ್ ಅಂತ ಹೇಳಕ್ ಬರಲ್ಲ, ಇಟ್ಸ್ ಡಾರ್ಕ್ ಇನ್ ದ ರೂಮ್ ಅನ್ಬೋದು. ಜಸ್ಟ್ ಗೊತ್ತಿದ್ರೆ ಅವರಿಗೆ ಯಾವ್ದಾರ ಇನ್ಸೈಡ್ ಅಂತ ಇಷ್ಟೇ ಹೇಳ್ಬೋದಲ್ವಾ, ಇಟ್ಸ್ ಡಾರ್ಕ್ ಇನ್ಸೈಡ್ ಅಂತ. ಒಳಗಡೆ ಕೂತ್ಕೊಳ್ಳಿ, ಪ್ಲೀಸ್ ಸಿಟ್ ಇನ್ಸೈಡ್. ನಾ ಒಳಗಡೆ ಲಾಕ್ ಆಗಿದ್ದೀನಿ. ಟ್ರೈ ಮಾಡಿ ಈ ಸೆಂಟೆನ್ಸ್. ಐ ಆಮ್ ಲಾಕ್ಡ್ ಇನ್ಸೈಡ್. ಸೊ ಇಲ್ಲಿ ಲಾಕ್ಡ್ ಸ್ಟೇಟ್ ಹೇಳ್ತಾ ಇದೆ, ಅಡ್ಜೆಕ್ಟಿವ್ ಆಗಿ ಯೂಸ್ ಆಗ್ತಿದೆ. ನಾವು ಒಳಗಡೆ ಹೋಗ್ಬೋದಾ? ಕ್ಯಾನ್ ವಿ ಗೋ ಇನ್ಸೈಡ್? ಕಮ್, ಶಿಸ್ ಇನ್ಸೈಡ್. ಎಲ್ಲದನ್ನು ಒಳಗೆ ತಗೊಂಡು ಬಾ. ಗೆಟ್ ಎವ್ರಿಥಿಂಗ್ ಇನ್ಸೈಡ್ ಆರ್ ಬ್ರಿಂಗ್ ಎವ್ರಿಥಿಂಗ್ ಇನ್ಸೈಡ್. ನಾವು ಒಳಗಡೆ ಇದ್ದೀವಿ. ವಿ ಆರ್ ಇನ್ಸೈಡ್. ವೆರ್ ಆರ್ ಯು? ರೈಟ್. ಸೊ ಇಲ್ಲಿ ಇನ್ಸೈಡ್ ಮುಂದೆ ಯಾವುದರ ಇನ್ಸೈಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದ್ರೆ. ರೈಟ್. ಅದೇ ಥರ ನೋಡಿ, ಹಿ ಹಸ್ ಗಾನ್ ಇನ್ಸೈಡ್. ಅವನು ಒಳಗಡೆ ಹೋಗಿದ್ದಾನೆ. ದೇರ್ ಇಸ್ ನಥಿಂಗ್ ಇನ್ಸೈಡ್. ಒಳಗಡೆ ಏನೂ ಇಲ್ಲ. ಹೌ ಡಿಡ್ ಯು ಗೆಟ್ ಇನ್ಸೈಡ್? ನೀವು ಒಳಗೆ ಹೇಗೆ ಬಂದೆ? ಆರ್ ದೇರ್ ಎನಿ ಚೇರ್ಸ್ ಇನ್ಸೈಡ್? ಒಳಗಡೆ ಏನಾದರೂ ಚೇರ್ಸ್ ಇದೆಯಾ? ದ ಮ್ಯಾನೇಜರ್ ಈಸ್ ವೇಟಿಂಗ್ ಫಾರ್ ಯು ಇನ್ಸೈಡ್. ದ ಡೋರ್ ವಾಸ್ ಓಪನ್, ಸೊ ಶಿ ವೆಂಟ್ ಇನ್ಸೈಡ್. ಡೋಂಟ್ ಬ್ರಿಂಗ್ ದೋಸ್ ಮಡ್ಡಿ ಶೂಸ್ ಇನ್ಸೈಡ್. ಶೂಸ್ ಮಣ್ಣಾಗಿದೆ, ಸೊ ಡೋಂಟ್ ಬ್ರಿಂಗ್ ದೋಸ್ ಮಡ್ಡಿ ಶೂಸ್ ಇನ್ಸೈಡ್. ಹ ಕಾರ್ ವಾಸ್ ಲಾಕ್ಡ್ ಅಂಡ್ ದ ಕೀಸ್ ವರ್ ಇನ್ಸೈಡ್. ಇಲ್ಲಿ ಆಲ್ರೆಡಿ ಗೊತ್ತಾಗ್ತಿದೆ ನೋಡಿ, ದ ಕೀಸ್ ವರ್ ಇನ್ಸೈಡ್ ಅಂದರೆ ಕಾರ್ನ ಒಳಗಡೆ. ಡೋಂಟ್ ಕ್ರಶ್ ದಿಸ್ ಬಾಕ್ಸ್ ಬಿಕಾಸ್ ದೇರ್ ವರ್ ಫ್ಲವರ್ಸ್ ಇನ್ಸೈಡ್. ಒಳಗಡೆ ಫ್ಲವರ್ಸ್ ಇದೆ. ಹಿ ಸ್ಟೇಸ್ ಇನ್ಸೈಡ್ ಆಲ್ ಡೇ ಸ್ಟೇರಿಂಗ್ ಅಟ್ ದ ಕಂಪ್ಯೂಟರ್. ಮನೆ ಒಳಗಡೆನೆ, ರೂಮ್ ಒಳಗಡೆನೂ ಮೀನಿಂಗ್ ಕೊಡ್ತಾ ಇದೆ, ಅದು ಗೊತ್ತಿದೆ. ಆ್ಯಂಡ್ ಕೇಳಿಸ್ಕೊಳ್ಳೋರು ಅದು ಗೊತ್ತಿದ್ದಾಗ ನೀವು ಇಷ್ಟೇ ಹೇಳ್ಬೋದು. ರೈಟ್. ನೋಡಿ, ಇಲ್ಲಿ ಇನ್ಸೈಡ್ ಜೊತೆ ಮತ್ತೆ ಯಾವ ಪ್ರಿಪೋಸಿಷನ್ ಯೂಸ್ ಆಗ್ತಿಲ್ಲ. ಒಳಗಡೆ ಅನ್ನೋ ಮೀನಿಂಗ್ ಕೊಡೋವಾಗ ನೀವು ಯಾವುದರ ಇನ್ಸೈಡ್ ಅಂತ ಹೇಳಬೇಕಾದಾಗ ಮೆನ್ಷನ್ ಮಾಡಿ ಇನ್ಸೈಡ್ ದ ಹಾಕಿ. ಆಗಲೇ ಔಟ್ಸೈಡ್ ದ ಇತ್ತಲ್ಲ, ಅದೇ ಥರನೇ. ಸ್ಟೇ ಇನ್ಸೈಡ್ ದ ಗೇಟ್. ಔಟ್ಸೈಡ್ ದ ಗೇಟ್ ಬೌಂಡ್ರಿಯಿಂದ ಹೊರಗೆ, ಇನ್ಸೈಡ್ ದ ಗೇಟ್ ಬೌಂಡ್ರಿಯಿಂದ ಒಳಗೆ. ಇನ್ಸೈಡ್ ದ ಲೈನ್, ಇನ್ಸೈಡ್ ದ ಬಾರ್ಡರ್. ವಾಟ್ಸ್ ಇನ್ಸೈಡ್ ದ ಬಾಕ್ಸ್? ಬಾಕ್ಸ್ ಒಳಗಡೆ ಏನಿದೆ? ರೈಟ್. ಐ ಹ್ಯಾವ್ ನೆವರ್ ಬೀನ್ ಇನ್ಸೈಡ್ ಅ ಜೈಲ್. ಜೈಲ್ ಒಳಗಡೆ ನಾವು ಯಾವತ್ತೂ ಹೋಗೇ ಇಲ್ಲ. ರೈಟ್. ನೋಡಿ, ಇನ್ಸೈಡ್ ಆದಮೇಲೆ ಎ ಆ್ಯಂಡ್ ದ ಬಂದು ನೀವು ಆಬ್ಜೆಕ್ಟ್ನ ಮೆನ್ಷನ್ ಮಾಡಬೇಕು. ವಿ ಶುಡ್ ಗೋ ಇನ್ಸೈಡ್ ದ ಆಫೀಸ್. ನಾವು ಇಲ್ಲಿ ಹೊರಗಡೆನೇ ನಿಂತಿದ್ದೀವಲ್ವಾ, ಬಟ್ ವಿ ಶುಡ್ ಗೋ ಇನ್ಸೈಡ್ ದ ಆಫೀಸ್. ನಾವು ಒಳಗೆ ಹೋಗಬೇಕು. ಸೊ ಇಲ್ಲಿ ನೋಡಿ, ಶುಡ್ ಗೋ ಬಂತು, ಐ ಹ್ಯಾವ್ ನೆವರ್ ಬೀನ್ ಬಂತು. ಸೊ ಇದ್ರ ಮೇಲೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಲ್ವಾ, ಆ ವೀಡಿಯೋಸ್ ಎಲ್ಲ ನೋಡಿದರೆ ಈ ಸೆಂಟೆನ್ಸ್ಗಳು ನಿಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ, ಕಷ್ಟನೇ ಆಗಲ್ಲ. ರೈಟ್. ದ ಚೆಕ್ ಈಸ್ ಇನ್ಸೈಡ್ ದ ಎನ್ವೆಲಾಪ್. ಎನ್ವೆಲಾಪ್ ಒಳಗಡೆ ಚೆಕ್ ಇದೆ. ಆ್ಯಂಡ್ ತುಂಬ ಆಬ್ವಿಯಸ್ ಇದ್ದಾಗ ನೀವು ಜಸ್ಟ್ ಇಷ್ಟೇ ಹೇಳ್ಬೋದು. ಅವ್ರ ಕೈಲೇ ಎನ್ವೆಲಾಪ್ ಇರುತ್ತೆ, ಅವಾಗ ನೀವು ಹೇಳ್ಬೋದು ದ ಚೆಕ್ ಈಸ್ ಇನ್ಸೈಡ್. ಅಷ್ಟು ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ಶಿ ಫೆಲ್ಟ್ ಸೋ ಮೆನಿ ಎಮೋಷನ್ಸ್ ಇನ್ಸೈಡ್ ಹರ್. ಸೊ ಇನ್ಸೈಡ್ ಹರ್ ಅಂದರೆ ಅರ್ಥ ಏನು? ಇನ್ಸೈಡ್ ಹರ್ ಮೈಂಡ್ ಅಂತ, ತನ್ನ ಒಳಗೆ. ರೈಟ್. ಹ್ಯಾವ್ ಯು ಎವರ್ ಬೀನ್ ಇನ್ಸೈಡ್ ದೇರ್ ಹೌಸ್? ಅವ್ರ ಮನೆ ಒಳಗೆ ಯಾವತ್ತಾದ್ರೂ ಹೋಗಿದ್ಯಾ? ಆ್ಯಂಡ್ ಇಲ್ಲಿ ನೋಡಿ, ಹ್ಯಾವ್ ಯು ಬೀನ್ ಇನ್ ದೇರ್ ಹೌಸ್ ಅಂತ ಹೇಳಲ್ಲ. ಯಾಕೆಂದರೆ ಇನ್ ಡೈರೆಕ್ಷನ್ ತೋರಿಸಲ್ಲ ಯಾವತ್ತು, ಇನ್ಸೈಡ್ ತೋರಿಸುತ್ತೆ ಒಳಗಡೆಗೆ ಅನ್ನೋದು. ರೈಟ್. ನೋಡಿ, ಅದೇ ಡಿಫ್ರೆನ್ಸ್. ಇನ್ ಇಲ್ಲಿ ಹಾಕಕ್ಕೆ ಬರಲ್ಲ. ಐ ಡಿಂಟ್ ಹಿಯರ್ ಯು, ಐ ವಾಸ್ ಇನ್ಸೈಡ್ ದ ಬಾತ್ರೂಮ್. ಎವ್ರಿ ಒನ್ ಇನ್ಸೈಡ್ ದ ಬಿಲ್ಡಿಂಗ್. ಈಗ ನೋಡಿ, ಎವ್ರಿ ಒನ್ನ ಲೊಕೇಶನ್ ಹೇಳ್ತಾ ಇದ್ದೀವಿ, ಆ್ಯಂಡ್ ಇದು ಕಂಪ್ಲೀಟ್ಲಿ ಒಂದು ಸಬ್ಜೆಕ್ಟ್ ಆಯಿತು. ಈಗ ಎವ್ರಿ ಒನ್ ಇನ್ಸೈಡ್ ದ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ನಲ್ಲಿದ್ದ ಎಲ್ಲರಿಗೂ ಫೆಲ್ಟ್ ದಿ ಅರ್ಥ್ಕ್ವೇಕ್ ಅಂದರೆ ಅರ್ಥ್ಕ್ವೇಕ್ನ ಅನುಭವ ಆಯಿತು. ನೋಡಿ, ಇದು ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಆಯ್ತು. ಈಗ ಎವ್ರಿ ಒನ್ ಇನ್ಸೈಡ್ ದ ಬಿಲ್ಡಿಂಗ್, ಎವ್ರಿ ಒನ್ ಇನ್ಸೈಡ್ ದ ಕಂಟ್ರಿ, ಎವ್ರಿ ಒನ್ ಇನ್ಸೈಡ್. ರೈಟ್. ನೋ ಒನ್ ವಾಸ್ ಇನ್ಸೈಡ್ ದ ಬಿಲ್ಡಿಂಗ್. ಬಿಲ್ಡಿಂಗ್ ಒಳಗಡೆ ಯಾರೂ ಇರಲಿಲ್ಲ ವೆನ್ ಇಟ್ ಕೊಲ್ಯಾಪ್ಸ್ಡ್. ಆ್ಯಂಡ್ ಫ್ರಮ್ ದಿ ಇನ್ಸೈಡ್ ಅನ್ಬೋದು, ಒಳಗಡೆಯಿಂದ ಹೊರಗಡೆಗೆ ಅಂತ ಡೈರೆಕ್ಷನ್ ಹೇಳುವಾಗ. ಆನ್ ದಿ ಇನ್ಸೈಡ್ ಒಳಭಾಗ. ಇನ್ಸೈಡ್ ಆಫ್ ದ ಹೌಸ್ ಮನೆಯ ಒಳಗಡೆ. ಆಗಲೇ ಬಂದಿತ್ತಲ್ಲ, ಫ್ರಮ್ ದಿ ಔಟ್ಸೈಡ್, ಆನ್ ದಿ ಔಟ್ಸೈಡ್ ಅಂತ ಹೇಳಿದ್ವಲ್ಲ, ಅದೇ ಥರನೇ ಇದು. ದ ಡೋರ್ ಬೋಲ್ಟ್ಸ್ ಆನ್ ದಿ ಇನ್ಸೈಡ್. ಡೋರ್ಗೆ ಬೋಲ್ಟ್ ಹೊರಗಡೆ ಇಲ್ಲ, ಒಳಗಡೆ ಸರ್ಫೇಸ್ ಮೇಲೆ ಇರುತ್ತಲ್ವಾ, ಅದಕ್ಕೆ ಆನ್ ದಿ ಇನ್ಸೈಡ್ ಬಂದಿದೆ. ನೋಡಿ, ಡೋರ್ ಬೋಲ್ಟ್ಸ್ ಅಂದರೆ ಅರ್ಥ ಡೋರ್ ಬೋಲ್ಟ್ ಆಗುತ್ತೆ. ಬೋಲ್ಟ್ ಅನ್ನೋದಲ್ಲಿ ವರ್ಬ್. ಇಟ್ ಬೋಲ್ಟ್ಸ್ ಆನ್ ದಿ ಇನ್ಸೈಡ್. ಜಸ್ಟ್ ಇನ್ಸೈಡ್ ಹೇಳಬಾರ್ದು, ಯಾಕಂದರೆ ಅಂದರೆ ಹಿಂಭಾಗ ಅಂತ ಹೇಳಬೇಕಲ್ವಾ, ಅದಕ್ಕೋಸ್ಕರ. ಮೇ ಐ ಸಿ ದಿ ಇನ್ಸೈಡ್ ಆಫ್ ದ ಹೌಸ್ ಅಂದರೆ ಮನೆಯ ಒಳಗಡೆ ನಾನು ನೋಡಬಹುದಾ ಅಂತ ನಾನು ಕೇಳ್ತಾ ಇದ್ದೆ. ಡಿಡ್ ಯು ಕ್ಲೀನ್ ದಿ ಇನ್ಸೈಡ್ ಆಫ್ ದ ಕಾರ್? ಅಂದರೆ ನಿಮಗೆ ಗೊತ್ತವ್ರು ಹೊರಗಡೆ ಕ್ಲೀನ್ ಮಾಡಿದ್ದಾರೆ ಅಂತ, ಬಟ್ ನೀವು ಸ್ಪೆಸಿಫಿಕಲಿ ಕೇಳಬೇಕು, ಡಿಡ್ ಯು ಕ್ಲೀನ್ ದ ಇನ್ಸೈಡ್ ಆಫ್ ದ ಕಾರ್? ಕಾರ್ನ ಒಳಗಡೆನೂ ಕ್ಲೀನ್ ಮಾಡಿದ್ಯಾ? ದ ಡೋರ್ ಈಸ್ ಲಾಕ್ಡ್ ಫ್ರಮ್ ದಿ ಇನ್ಸೈಡ್. ಡೋರ್ ಒಳಗಡೆಯಿಂದ ಲಾಕ್ ಆಗಿದೆ ಅಂತ ಹೇಳಬೇಕು. ಇಲ್ಲೇ ನಾವು ಸರ್ಫೇಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಜಸ್ಟ್ ಒಳಗಡೆಯಿಂದ ಅಂತ ಹೇಳಬೇಕಲ್ವಾ. ಸೊ ಫ್ರಮ್ ದಿ ಇನ್ಸೈಡ್. ಸೊ ಕನ್ನಡ ವರ್ಡ್ ನೆನ್ಪಿಟ್ಕೊಂಬಿಡಿ, ಒಳಗಡೆಯಿಂದ ಅಂತ ಹೇಳೋವಾಗೆಲ್ಲ ಫ್ರಮ್ ದಿ ಇನ್ಸೈಡ್ ಅಂತ ಹೇಳಬೇಕು ಅಷ್ಟೇ. ಲುಕ್, ಇಸ್ ದೇರ್ ಎನಿ ಸ್ಟಿಕ್ಕರ್ ಆನ್ ದಿ ಇನ್ಸೈಡ್?
ಸ್ಟಿಕ್ಕರ್ ಅಂದರೆ ಸರ್ಫೇಸ್ಗೆ ಅಂಟಿಸಿರ್ತಾರೆ ಅಲ್ವಾ? ಸೊ ಒಳಗಡೆ ಸರ್ಫೇಸ್ನಲ್ಲಿ ಏನಾದರೂ ಸ್ಟಿಕ್ಕರ್ ಇದೆಯಾ? ಅದಕ್ಕೋಸ್ಕರ ಆನ್ ದಿ ಇನ್ಸೈಡ್. ದ ಇನ್ಸೈಡ್ ಆಫ್ ದ ಹೌಸ್ ಇಸ್ ಇನ್ ಗುಡ್ ಕಂಡೀಷನ್, ಅಂದರೆ ಮನೆಯ ಒಳಭಾಗ. ಐ ಹರ್ಡ್ ಅ ಕ್ರೈ ಫಾರ್ ಹೆಲ್ಪ್, ಅಂದರೆ ಯಾರೋ ಹೆಲ್ಪ್ಗೋಸ್ಕರ ಅಳ್ತಿದ್ರು. ಐ ಹರ್ಡ್ ಅ ಕ್ರೈ ಫಾರ್ ಹೆಲ್ಪ್ ಫ್ರಮ್ ಇನ್ಸೈಡ್ ದ ಬಿಲ್ಡಿಂಗ್, ಬಿಲ್ಡಿಂಗ್ನ ಒಳಗಿಂದ ಅಂತ ಹೇಳೋವಾಗ. ಅ ಬ್ಯೂಟಿಫುಲ್ ಮೆಸೇಜ್ ವಾಸ್ ಪ್ರಿಂಟೆಡ್. ಸೊ ನೋಡಿ, ಮೆಸೇಜ್ ಪ್ರಿಂಟ್ ಮಾಡಿರ್ತಾರೆ ಅಂದರೆ ಸರ್ಫೇಸ್ ಮೇಲೆ ಮಾಡಿರ್ತಾರಲ್ವ, ಆನ್ ದಿ ಇನ್ಸೈಡ್ ಅಂದರೆ ಬುಕ್ ಒಳಗಡೆ ಆರ್ ಬಾಕ್ಸ್ ಒಳಗಡೆ, ಈ ಥರ ಎನ್ವೆಲಾಪ್ ಒಳಗಡೆ, ಬಟ್ ಆ ಸರ್ಫೇಸ್ ಮೇಲೆ. ವಿಚ್ ಪೇಂಟ್ ಈಸ್ ಸೂಟಬಲ್ ಫಾರ್ ದಿ ಇನ್ಸೈಡ್ ಆಫ್ ಅ ಹೌಸ್, ಮನೆಯ ಒಳಗಡೆಗೆ ಯಾವ ಪೇಂಟ್ ಸೂಟಬಲ್ ಇರುತ್ತೆ. ದ ಆ್ಯಪಲ್ ಲುಕ್ಡ್ ಗುಡ್ ಬಟ್ ದ ಇನ್ಸೈಡ್ ವಾಸ್ ರೋಟನ್. ಸೊ ಇಲ್ಲಿ ನೋಡಿ, ಒಂದರ ಒಳಭಾಗನ ನೀವು ಜಸ್ಟ್ ಇನ್ಸೈಡ್ ಅಂತಲೇ ಕರಿಬೋದು. ದ ಇನ್ಸೈಡ್ ಇಸ್ ಗುಡ್, ದ ಇನ್ಸೈಡ್ ಇಸ್ ಬ್ಯಾಡ್, ದ ಇನ್ಸೈಡ್ ವಾಸ್ ರಾಟನ್ ಅಂದರೆ ಕೊಳ್ತೋಗಿತ್ತು. ಯಾಕೆಂದರೆ ನಾನು ಇಲ್ಲಿ ಪೂರ್ತಿ ಹೇಳ್ತಿಲ್ಲ ದ ಇನ್ಸೈಡ್ ಆಫ್ ದಿ ಆ್ಯಪಲ್ ಅಂತ ಪೂರ್ತಿ ನಾನು ಹೇಳಬೇಕಾಗಿಲ್ಲ, ಯಾಕೆಂದರೆ ಫಸ್ಟೇ ಮೆನ್ಷನ್ ಮಾಡಿಬಿಡ್ತೀವಲ್ಲ. ಆ್ಯಂಡ್ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಐರನ್ ದ ಇನ್ಸೈಡ್ ಆಫ್ ಕಾಲರ್ಸ್ ಫಸ್ಟ್, ಅಂದರೆ ಕಾಲರ್ನ ಒಳಭಾಗ. ದೆನ್ ದಿ ಔಟ್ಸೈಡ್. ದಿಸ್ ಅ ಲವ್ಲಿ ಸಾಫ್ಟ್ ಫರಿ ಲೈನಿಂಗ್ ಆನ್ ದಿ ಇನ್ಸೈಡ್ ಆಫ್ ದಿಸ್ ಜಾಕೆಟ್. ಇಲ್ಲಿ ನೋಡಿ, ಜಾಕೆಟ್ ಅಥವಾ ಕೋಟ್ನ ಒಳ ಸರ್ಫೇಸ್, ಅದಕ್ಕೆ ಆನ್ ದ ಇನ್ಸೈಡ್ ಆಫ್ ದಿಸ್ ಜಾಕೆಟ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಆನ್ ದಿ ಇನ್ಸೈಡ್ ಈ ಮೀನಿಂಗ್ ಕೂಡ ಕೊಡುತ್ತೆ. ಸಮೋನ್ಸ್ ಮೈಂಡ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಹೇಳ್ತಾ ಇದ್ದೀವಿ ಅಂದರೆ ಆನ್ ದಿ ಇನ್ಸೈಡ್ ಯೂಸ್ ಮಾಡ್ಬೋದು ಈ ಥರ. ನೋಬಡಿ ನೋಸ್ ಹೌ ಐ ರಿಯಲಿ ಫೀಲ್ ಆನ್ ದಿ ಇನ್ಸೈಡ್ ಅಂದರೆ ನಾವು ಒಳಗಡೆ ಹೇಗೆ ಫೀಲ್ ಆಗ್ತಾ ಇದ್ದೀನಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋ ಒನ್ ನೋಸ್ ಹೌ ಐ ಫೀಲ್ ಇನ್ಸೈಡ್ ಅಲ್ಲ, ಹೌ ಐ ಫೀಲ್ ಆನ್ ದಿ ಇನ್ಸೈಡ್ ಅನ್ಬೇಕು, ಈ ಥರನೇ ಹೇಳ್ತಾರೆ. ಹಿ ಲುಕ್ಡ್ ಹ್ಯಾಪಿ ಬಟ್ ಆನ್ ದಿ ಇನ್ಸೈಡ್ ಅಂದರೆ ಅವ್ನ ಮೈಂಡ್ ಒಳಗಡೆ ಹಿ ವಾಸ್ ಫೀಲಿಂಗ್ ಜಲಸ್. ಹಿ ಲುಕ್ಡ್ ಹ್ಯಾಪಿ, ನೋಡೋದಕ್ಕೆ ಹ್ಯಾಪಿ ಆಗಿದ್ದ, ಬಟ್ ಆನ್ ದಿ ಇನ್ಸೈಡ್ ಹಿ ವಾಸ್ ಫೀಲಿಂಗ್ ಜಲಸ್. ರೈಟ್. ಸೊ ಗೊತ್ತಾಯ್ತಲ್ಲ, ಎಲ್ಲದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.